ಜಾಗದಲ್ಲಿ ನಾವು ತಡೆಗೋಡೆ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಹೇಳಿದ್ರು. ಆದ್ರೆ ಈಗ ಅವ್ರು ಹೇಳಿದ್ದೊಂದು ಮಾಡಿದ್ದೊಂದು. ಕುಸ್ತು ಜಾಗದಲ್ಲಿ ಅವ್ರು ತಡೆಗೋಡೆ ಮಾಡ್ತಾ ಇಲ್ಲ. ನೀವು ಈಗೆಲ್ಲ ಇದ್ದಂತಲೂ ಸಾರ್ವಜನಿಕರು ಹೋಗಿ, ಪತ್ರಿಕಾ ಮಿತ್ರರು ಇದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ ಮಾಡಲಿಲ್ಲ, ಅವರಿಗೂ ಕೂಡ ಸ್ವಾಗತಿಸ್ತೇನೆ. ಯಾರು ಬೇಕಾದ್ರೂ ಹೋಗಿ ಇಲ್ಲಿ ನೋಡ್ಬೋದು. ಈಗ ಅವರು ತಡೆಗೋಡೆ ನಿರ್ಮಾಣ ಮಾಡ್ತಾ ಇರೋದು ಸುಮ್ಮನೆ 20 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ತಡೆಗೋಡೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರಿಂದ ಏನು ಪ್ರಯೋಜನ ಇದೆ ಅನ್ನೋದು ಸುಮ್ಮನೆ ಅದನ್ನ ತಗೋಗಿ 20 ಲಕ್ಷ ರೂಪಾಯಿ ಮಣ್ಣಲ್ಲಿ ಹಾಕ್ತಾರೆ. ಅವರು ಅಲ್ಲಿ ಉರ್ದು ಶಾಲೆ ಕುಸಿತಿದೆ ಅಂತ ತಡೆಗೋಡೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಅದು ಪೂರ್ತಿ ಇಡೀ ಉರ್ದು ಶಾಲೆಗೂ ಕವರ್ ಆಗಲ್ಲ. ಯಾಕಂತಂದ್ರೆ ಈಗ ಮೊನ್ನೆ ಬಿದ್ದಂತ ಮಳೆಗೆ ಏನು ಹೋದಷ್ಟು ಕುಸಿತ್ತು, ಅದನ್ನ ಬಿಟ್ಟು ಇವ್ರೇನು ತಡೆಗೋಡೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆ ಜಾಗ ಬಿಟ್ಟು ಬೇರೆ ಕಡೆ ಮತ್ತೆ ಕುಸ್ತಿದೆ, ಮಣ್ಣಿನ ಮನೆಗೆ ಕುಸ್ತಿದೆ. ಅಂದ್ರೆ ನಿನ್ನ ಈ ಸರಿ ಮಳೆಗಾಲದಲ್ಲಿ ಆ ಶಾಲೆ ಸ್ಥಿತಿ ಏನಾಗ್ಬೋದು. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ನಾವು ಸಾರ್ವಜನಿಕರು ಹೇಳ್ತಾ ಇರೋದಷ್ಟೇ, ಅಲ್ಲಿ ನಡೀತಿರುವಂತ ಶಾಲೆ ನೀವು ಬೇರೆ ಕಡೆ ಸ್ಥಳಾಂತರ ಮಾಡಿ, ಅಲ್ಲೇನಾದ್ರೂ ಕ್ಲಾಸ್ ಅನ್ನು ನಡೆಸಿ ಅನಾಹುತ ಆದ್ರೆ ಅದಕ್ಕೆ ನೀವು ನೇರವಾಗಿ ನಾವು ಪ್ರತಿಭಟನೆ ಹೇಳ್ತೀವಿ. ಅಲ್ಲೇನಾದ್ರು ಕ್ಲಾಸ್ ನಡೆಸಿ ಈ ವರ್ಷ ಮಳೆಗಾಲದಲ್ಲಿ ಕುಸಿತ ಆದ್ರೆ ಅದಕ್ಕೆ ನೇರ ಕಾರಣ ಇಲ್ಲಿಯ ಅಧಿಕಾರಿಗಳು ಹಾಗೂ ಈ ಭಾಗದ ಶಾಸಕರು ಅಂತ ನಾನು ನಿಮ್ಮ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಹೊಣೆಯನ್ನು ಅವರೇ ಹೊರಬೇಕಾಗ್ತದೆ. ಯಾಕಂತಂದ್ರೆ ಈಗ ಅವರು ಸ್ಕೂಲು ಅಲ್ಲಿ ಇತ್ತು, ನಮ್ದು ಉರ್ದು ಸ್ಕೂಲ್ ಇದ್ದು 50-60 ವರ್ಷ ಆಯ್ತು ಅಂತ ಹೇಳ್ತಾರೆ. ಹೌದು, ಆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವುದಿತ್ತು, 50 ವರ್ಷದಿಂದಲೂ ಯಾವ ಸರ್ಕಾರ ಇಲ್ಲಿ ಆಡಳಿತ ರಾಜ್ಯದಲ್ಲಿ ಮಾಡಿದೆ. ಪಟ್ಟಣ ಪಂಚಾಯತಿಯಲ್ಲಿ ಯಾರು ಆಡಳಿತ ಮಾಡಿದ್ದಾರೆ, ಅವ್ರ ಬಾಲ್ಯ ನಿಜವಾದ ವಿಶ್ವಾಸ ಇತ್ತು. ಅವ್ರಿಗೆ ಒಂದು ಒಳ್ಳೆ ಅವ್ರ ಹೆಸರಲ್ಲಿ ಒಂದು ಸ್ಕೂಲ್ ಇರಲಿ ಅಂತ ಮಾಡ್ಕೊಡೋದಿತ್ತು ಉದ್ದೇಶ. ಅಂದ್ರೆ ಇಲ್ಲಾದ್ರೂ ಅವ್ರ ಹೆಸರಿಗೆ ಒಂದು ಶಾಲೆ ಜಾಗ ಮಂಜೂರು ಮಾಡಿ ಆಟದ